ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಅದಿತಿ ಕಶ್ಯಪರ ಮಗನಾದಂತಹ ಇಂದ್ರ ಕೊನೆಗೆ ಹೇಗೋ ತಂದೆಯ ಕಡೆಯಿಂದ ವಾಲಖಿಲ್ಯರಿಂದ ಉಂಟಾದ ಭಯವನ್ನು ತಪ್ಪಿಸಿಕೊಂಡ. ಆ ತಪ್ಪಿಸಿಕೊಂಡದ್ದರ ನಂತರದ ಪರಿಣಾಮವೇ ಕದ್ರು ಮತ್ತು ವಿನತೆಯರಲ್ಲಿ ಸಂತತಿ ಮುಂದುವರಿಯುವುದಕ್ಕೆ ಬೇಕಾದಂತಹ ಕಶ್ಯಪರ ಅನುಗ್ರಹ ಉಂಟಾಯಿತು. ಆ ಅನುಗ್ರಹದ ಫಲವಾಗಿ ಕದ್ರುವಿಗೆ ಸಂತತಿ ಚೆನ್ನಾಗಿ ಮುಂದುವರೆದರೂ ವಿನತೆಗೆ ತನ್ನ ತಾಯ್ತನದ ಸುಖವನ್ನು ಪಡೀಲಿಲ್ಲ ಅನ್ನುವ ಕಾರಣಕ್ಕಾಗಿ ಒಡೆದ ಮೊಟ್ಟೆಯ ಹೊರಗೆ ಬಂದ ಹುಡುಗ ತಾಯಿಯನ್ನೇ ಶಪಿಸಿದ್ದಕ್ಕೆ ಕಾರಣ ನೀನು ಗಡಿಬಿಡಿ ಮಾಡಿದ್ದು ನನ್ನ ಅರೆಬರೆ ಹುಟ್ಟಿಗೆ ಕಾರಣ ಆಯಿತು ಅಂತ. ತಾಯಿಗೆ ತನ್ನ ತಪ್ಪು ಅರಿವಾಗಿ ತಪ್ಪಾಯಿತು ಅಂತ ಕೇಳಿಕೊಂಡದ್ದಕ್ಕೆ ನಾನು ಕೂಡ ಅವಸರದಲ್ಲಿ ನಿನಗೆ ಈ ರೀತಿಯಾದ ದಾಸ್ಯವನ್ನು ಕೇಳಿದ್ದು ತಪ್ಪು, ಆದರೆ ಅದು ಪರಿಹಾರ ಆಗುತ್ತೆ. ಆದರೆ ಮುಂದೆ ಇನ್ನೊಂದು ನಿನ್ನ ಕೈಯಲ್ಲಿರುವ ಮೊಟ್ಟೆಯನ್ನು ನಿಧಾನಕ್ಕೆ ಒಡೆಯೋ ತನಕ ಕಾಯಬೇಕು ಅಂತ. ಆದರೆ ಅರುಣನಿಗೆ ಒಂದು ಬೇಸರ ಹಾಗೆ ಉಳಿಯಿತು. ಏನು ಅಂದರೆ, ನಾನು ಲೋಕದಲ್ಲಿ ಇನ್ನು ಯಾವ ರೀತಿಯಾಗಿ ಮುಂದುವರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮನುಷ್ಯನಿಗೆ ಕಾಲು ಅನ್ನೋದು ಬಹಳ ಮುಖ್ಯವಾದಂತಹ ಅಂಗ ಅಂತ ಅನಿಸುತ್ತೆ. ಒಬ್ಬ ಬದುಕಿನಲ್ಲಿ ವೃತ್ತಿಯನ್ನು ಸಂಪಾದಿಸಬೇಕು ಅಂದರೆ ಅವನು ಕಾಲಿರುವವನೇ ಆಗಿರಬೇಕು. ಎಲ್ಲೆಲ್ಲೋ ಓಡಾಡಲಿಕ್ಕಿರುತ್ತೆ, ಏನೇನೋ ಕೆಲಸ ಆಗಬೇಕಾಗಿರುತ್ತೆ. ಕಾಲು ಇದ್ದವನಿಗೆ ಇದ್ದದರ ಬೆಲೆ ಗೊತ್ತಾಗುವುದಿಲ್ಲ, ಕಳೆದುಕೊಂಡವನಿಗೆ ಗೊತ್ತು ಅದರ ಬೆಲೆ ಏನು ಅಂತ. ನನ್ನ ಪರಿಸ್ಥಿತಿ ಇವತ್ತು ಇನ್ನು ಮುಂದೆ ಯಾರಲ್ಲಿ ನಾನು ಯಾವ ವೃತ್ತಿಯಲ್ಲಿ ಬದುಕಲಿ ಅಂತ. ಇದೇ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ಅವ್ಯವಸ್ಥೆ ಪ್ರಪಂಚದ ಇನ್ನೊಂದು ಮುಖದಲ್ಲಿ ನಡೆದದ್ದನ್ನು ನೋಡಿ ಅದಕ್ಕೆ ಪರಿಹಾರವಾಗಿ ಅರುಣನ ಹುಟ್ಟಾಯಿತು ಅಂತನ್ನುವ ಮಾತು ಬರುತ್ತೆ. ನೇರವಾಗಿ ಬ್ರಹ್ಮದೇವ ನಿನಗೇನು ತೊಂದರೆ ಆಗಲ್ಲ, ನಿನಗೆ ಬೇಕಾದ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಬ್ರಹ್ಮ ನಿರೂಪಿಸ್ತಾನೆ, ಸೂರ್ಯನಿಗೆ ನೀನು ಸಾರಥಿ ಆಗಬೇಕು, ಅದರಿಂದಾಗಿಯೇ ಸಮಸ್ಯೆ ಪರಿಹಾರ ಆಗಬೇಕು ಅಂತ. ಸಾರಥಿ ಆಗಬೇಕು ಅಂದರೆ ಸಾರಥಿ ಆಗುವ ಇಲ್ಲಿಯ ತನಕದ ವ್ಯವಸ್ಥೆ ಮತ್ತು ಈಗಿನ ವ್ಯವಸ್ಥೆ ಯಾಕೆ ಬೇರೆ ಬೇರೆ ಆಗಿ ಕಾಣ್ತಾ ಇದೆ ನನಗೆ? ಇಲ್ಲ, ಸೂರ್ಯ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇದ್ದ. ಆದರೆ ಯಾವಾಗ ಗ್ರಹಣದ ಸಂದರ್ಭದಲ್ಲಿ ರಾಹುಕೇತುಗಳು ಆತನನ್ನು ಮುತ್ತಿಕೊಂಡ್ರೋ ಆಗದಿಂದ ಅವನಿಗೆ ಕೋಪ ಜಾಸ್ತಿ ಆಗ್ತಾ ಬಂತು. ಯಾಕೆಂದರೆ ದೇವತೆಗಳ ಪರವಾಗಿ ನಾನು ಸಮುದ್ರ ಮಥನಾಗುವ ಕಾಲದಲ್ಲಿ ಅವರು ಅಮೃತವನ್ನು ಸ್ವೀಕರಿಸ್ತಾರೆ ಅಂತ ಹೇಳಿದ್ದಕ್ಕೆ ಅವರಿಬ್ಬರು ಹುಟ್ಟಿಕೊಂಡು ನನ್ನನ್ನು ಗ್ರಹಿಸ್ತಾ ಇದ್ದಾರೆ. ಆದರೆ ದೇವತೆಗಳು ಯಾರೂ ಕೂಡ ನನ್ನ ಕಷ್ಟಕ್ಕೆ ಪಾಲುದಾರರಾಗಿ ಬರ್ತಾ ಇಲ್ಲ, ಅದರಿಂದಾಗಿ ನನ್ನ ಕರ್ತವ್ಯವನ್ನು ನಾನು ನಿರ್ವಹಿಸುವುದಿಲ್ಲ ಅಂತ ಸ್ವಲ್ಪ ಕುಪಿತನಾಗಿ ಏಕಾಂತವನ್ನು ಬಯಸಿ ದೂರವಾಗಿದ್ದಾನೆ ಅನ್ನುವ ಕಾರಣದಿಂದ ಜಗತ್ತಿನ ಕಾಲಮಾನ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದರಿಂದಾಗಿ ನೀನು ಸ್ವಲ್ಪ ಸಹಾಯವಾಗಿ ಸೂರ್ಯನ ಜೊತೆಗಿದ್ದರೆ ಸಂತೋಷ ಆಗುತ್ತೆ ಅಂತ. ಸರಿ ಅಂತ ಅರುಣ ಒಪ್ಪಿಕೊಳ್ತಾನೆ. ಸೂರ್ಯನ ರಥಕ್ಕೆ ಸಾರಥಿ ಆಗ್ತಾನೆ. ಆ ರಥಕ್ಕೆ ನಮ್ಮ ಇವತ್ತಿನ ವಾಹನದ ಹಾಗಿನ ವ್ಯವಸ್ಥೆ ಕಾಲಿನಿಂದ ಬೇಕಾದ್ದೇನೂ ಇಲ್ಲ, ಕೈಯಲ್ಲಿ ವಾಘೆಯನ್ನು ಹಿಡಿದು ಎಳೆದರೆ ಅದರಿಂದ ರಥ ಓಡುತ್ತೆ ಅಂತ. 7 ಕುದುರೆಯ ರಥ ಅಂತ. ಇಲ್ಲಿ ಎಲ್ಲವೂ ಸಂಕೇತಾಕ್ಷರದಲ್ಲೇ ಬಂದ ಮಾತು. 7 ಕುದುರೆ ಅಂದರೆ 7 ಬಣ್ಣಗಳು. ಅದು ಸೂರ್ಯನ ಹೊರ ಪ್ರಪಂಚವನ್ನು ಪರಿಚಯಿಸುವಂತಹ ಸೂಕ್ಷ್ಮ ಕಿರಣಗಳಾಗಿ ವ್ಯವಸ್ಥಿತವಾಗಿ ಜಗತ್ತನ್ನು ನಡೆಸುವಂತಹದ್ದು ಅಂತ ಅನ್ನುವ ಮಾತಿನ ಮೂಲಕ ಬೆಳಕ್ಕೆ ತಂಪಾದ ಕಿರಣಗಳನ್ನು ಚೆಲ್ಲುವ ಮೂಲಕ ಅರುಣೋದಯ ಆಗುತ್ತೆ, ಆನಂತರ ಸೂರ್ಯೋದಯ ಆಗುತ್ತೆ ಅಂತ ಅನ್ನೋದು ಈ ಹಿನ್ನೆಲೆಯಲ್ಲಿ ಅರುಣ ಸಾರಥಿಯಾಗಿ ಬಂದ. ಮೊದಲು ಅವನು ಕಂಡ, ಆಮೇಲೆ ಸೂರ್ಯ ಜಗತ್ತನ್ನು ಕಂಡು ಬೆಳಗಿದ ಅಂತನ್ನುವ ಮಾತು ಬರುತ್ತೆ. ಈ ಸೂರ್ಯನನ್ನು ರಾಹುಕೇತುಗಳು ಯಾಕೆ ಗ್ರಹಿಸಿದ್ರು ಅನ್ನುವ ಪ್ರಶ್ನೆ ಬಂದಾಗ ಈ ಹಿಂದೆಯೇ ಇನ್ನೊಂದು ಸರ್ತಿ ಇಂದ್ರ ಮಾಡಿದ ಒಂದು ದುಡುಕು ನಿರ್ಧಾರದಿಂದ ದುರ್ವಾಸರು ಕೊಟ್ಟಂತಹ ಭಗವಂತನ ಪ್ರಸಾದವನ್ನು ಅದನ್ನು ಆನೆಯ ತಲೆ ಮೇಲೆ ಇಟ್ಟಾಗ ಅದು ತಲೆಗೇನೋ ಕಿರಿಕಿರಿ ಆಗುತ್ತೆ ಅಂತ ಪಕ್ಕಕ್ಕೆ ತೆಗೆದು ಕಾಲಿನ ಬುಡದಲ್ಲಿ ಎಸೆದಾಗ ದುರ್ವಾಸರು ಕೋಪದಿಂದ ನಿನ್ನ ಸಂಪತ್ತೆಲ್ಲವೂ ಕೂಡ ದೈತ್ಯರ ವಶವಾಗಲಿ ಅಂತ, ಲಕ್ಷ್ಮಿಯು ನಾಶ ಆಗಲಿ ಅಂತ ಶಪಿಸಿದರು. ಅದರ ಪರಿಣಾಮವಾಗಿ ದೈತ್ಯರು ಅವನನ್ನು ದಾಳಿ ಮಾಡಿ
ಇಂಥ ಸಂಗತಿಗಳನ್ನು ಬೇಗ ಸಂಗ್ರಹಿಸುವ ದೈತ್ಯರ ತಲೆಯಲ್ಲಿ ಅವನನ್ನು ದಾಳಿ ಮಾಡುವ ಎಲ್ಲ ಯೋಜನೆಗಳು ಮೊದಲೇ ರೂಪುಗೊಂಡದ್ದನ್ನು ಕಾರ್ಯರೂಪಕ್ಕೆ ತಂದರು. ಮತ್ತೆ ದೇವತೆಗಳು ಬಂದು ಕೇಳಿದರು, ನಮ್ಮ ಸಂಪತ್ತು ನಿರ್ನಾಮ ಆಗಿದೆ, ಮತ್ತೆ ಪಡೀಬೇಕು ಅಂತ. ಸಮುದ್ರವನ್ನು ಮಥಿಸಿ ಅಂತಂದಾಗ ಹೇಗೆ ಮಥಿಸುವುದು? ಅಷ್ಟು ದೊಡ್ಡ ಸಮುದ್ರವನ್ನು ಮಥಿಸುವುದು ಅಂದರೆ ಅದಕ್ಕೆ ತುಂಬ ದೊಡ್ಡ ಕೆಲಸಕ್ಕೆ ಬೇಕಾದ ಸಿದ್ಧತೆಗಳು ತುಂಬ ದೊಡ್ಡದಿದೆ ಅಂತ. ದೇವತೆಗಳು ಮತ್ತು ದೈತ್ಯರು ಎರಡೂ ಕಡೆಯಿಂದ ಸಮುದ್ರ ಮಥನ ಮಾಡಬೇಕಾದ ಪ್ರಸಂಗ ಬರುತ್ತೆ. ಹೋಗಿ ದೈತ್ಯರನ್ನು ಮಾತನಾಡಿಸಿ. ಆಗ ದೇವತೆಗಳು ಹೇಳಿದರು, ಖಂಡಿತ ಸಾಧ್ಯ ಇಲ್ಲ, ಯಾವಾಗಲೂ ನಾವು ಅವರನ್ನು ವಿರೋಧಿಸುವವರು, ಅವರ ಹತ್ರ ಸ್ನೇಹ ಹೇಗೆ ಮಾಡುವುದು ಅಂತ. ಅದಕ್ಕೆ ಭಗವಂತ ಹೇಳಿದ, ಇಡೀ ಲೋಕಕ್ಕೆ ಒಳ್ಳೆಯ ದೊಡ್ಡ ಕೆಲಸ ಆಗಬೇಕು ಅಂತಿದ್ದಾಗ ನಾವು ದುಷ್ಟರನ್ನು ಕೂಡ ನಮ್ಮ ಕೆಲಸದ ಜೊತೆಗೆ ಸೇರಿಸ್ಕೊಳ್ಬೇಕಾಗತ್ತೆ. ಅರಯೋಪಿ ಸಂಧೇಯಾಹ ಸತಿ ಕಾರ್ಯಾರ್ಥ ಗೌರವೇ. ನಮ್ಮೊಳಗೆ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಮಂದಿಯನ್ನು ನಾವು ಕೆಲವೊಂದು ಸರ್ತಿ ಉಪಾಯವಾಗಿ ಅವರ ಶಕ್ತಿ ಸಾಮರ್ಥ್ಯಗಳನ್ನು ನಮ್ಮ ಕೆಲಸಕ್ಕಾಗಿ ಬಳಸಿಕೊಳ್ಳುವುದು ತಪ್ಪಲ್ಲ ಅಂತ ಹೀಗೆ ಹೇಳಿದ ಮೇಲೆ ಪರ್ವತ ಮಂದರವನ್ನು ತಂದು ನಿಲ್ಲಿಸಿ ವಾಸುಕಿಯನ್ನು ಚೆನ್ನಾಗಿ ಮಥನಕ್ಕಾಗಿ ಉಪಯೋಗಿಸಿಕೊಂಡು ಆ ಮೂಲಕ ಸಮುದ್ರದಿಂದ ಮೊದಲು ವಿಷ ಬಂತು. ಆ ವಿಷವನ್ನು ಪರಿಹರಿಸಲಿಕ್ಕೆ ರುದ್ರದೇವ ಎದ್ದು ಬಂದ. ಆ ವಿಷದ ಪರಿಹಾರ ಆದ ಬಳಿಕ ಇನ್ನೂ ಅನೇಕ ಸಾಮಗ್ರಿಗಳು ಬಂದವು. ಕೊನೆಗೆ ಲಕ್ಷ್ಮಿ ಬಂದಳು. ಅದು ಸಂಪತ್ತು ಅನ್ನೋದು ಯಾವತ್ತು ವಿದ್ಯೆ ಇದ್ದ ಕಡೆಗೆ ಹೋಯಿತು ಅಂತಂದರೆ ಸಂಪತ್ತಿಗೆ ಸರಿಯಾದ ಅರ್ಥ ಬರುತ್ತೆ ಅಂತನ್ನುವ ಚಿಂತನೆಯ ಸ್ವರೂಪವಾಗಿ ನಾರಾಯಣನನ್ನು ವರಿಸಿದ್ಲು. ಆ ಬಳಿಕ ಮತ್ತೆ ಧನ್ವಂತರಿ ರೂಪಿಯ ಪರಮಾತ್ಮನ ಕೈಯಿಂದ ಅಮೃತ ಹೊರಕ್ಕೆ ಬಂತು. ಹಾಗೆ ಹೊರಕ್ಕೆ ಬಂದದ್ದನ್ನು ದೈತ್ಯರು ಅಪಹರಿಸಿ ದೇವತೆಗಳಿಗೆ ಸಿಗದಂತೆ ಮಾಡಿದರು. ಆಗ ದೇವತೆಗಳಿಗೆ ಮರಳಿ ಆ ಅಮೃತವನ್ನು ಕೊಡುವ ಪ್ರಯತ್ನಕ್ಕಾಗಿ ಭಗವಂತ ಮೋಹಿನಿಯ ರೂಪವನ್ನು ತಾಳಿ ಬಂದು ಅವರ ಕೈಯಿಂದ ಅಮೃತವನ್ನು ದೇವತೆಗಳಿಗೆ ಒಪ್ಪಿಸಿದ. ಈ ಅಮೃತ ಅಂದರೆ ಏನು ಅನ್ನುವುದೇ ಒಂದು ದೊಡ್ಡ ಪ್ರಶ್ನೆ. ಅಮೃತ ಅಂದರೆ ಜಗತ್ತಿನ ಇಡೀ ಎಲ್ಲ ವ್ಯವಹಾರವನ್ನು ನಡೆಸಲಿಕ್ಕೆ ಬೇಕಾದಂತಹ ಸೂಕ್ಷ್ಮವಾದಂತಹ ವಿಜ್ಞಾನ. ಮಳೆ ಹೇಗೆ ಬರಬೇಕು, ಯಾವಾಗ ಬರಬೇಕು, ಎಷ್ಟು ಬರಬೇಕು, ಅಥವಾ ಪ್ರತಿಯೊಂದು ವಸ್ತುವಿನ ಒಳಕ್ಕೆ ಇರುವಂತಹ ಧರ್ಮವನ್ನು ಅಂದರೆ ಮೂಲ ಗುಣವನ್ನು ಅದನ್ನು ಪ್ರಕಟಪಡಿಸುವ ರೀತಿ ಹೇಗೆ, ಇದೆಲ್ಲವೂ ಕೂಡ ಒಂದು ಚೇತನ ಶಕ್ತಿಯ ಪ್ರೇರಣೆಯಿಂದ ನಡೆಯುವುದು ಸಾಧ್ಯ. ಹಾಗಾಗಿ ಜಗತ್ತಿನಲ್ಲಿ ಒಂದು ಚಕ್ರ ಇದೆ. ಒಳ್ಳೆಯ ಬೆಟ್ಟಗಳಿದ್ದರೆ ಒಳ್ಳೆಯ ನದಿ ಹರಿಲಿಕ್ಕೆ ಸಾಧ್ಯ ಆಗುತ್ತೆ. ನದಿಗಳು ಚೆನ್ನಾಗಿ ಹರಿದರೆ, ಮಳೆ ಚೆನ್ನಾಗಿ ಬಂದರೆ ಬೆಳೆ ಚೆನ್ನಾಗಾಗುತ್ತೆ. ಬೆಳೆ ಚೆನ್ನಾಗಾಗಿ ಹುಲ್ಲು ಚೆನ್ನಾಗಾದರೆ ಹಸು ಹಯನುಗಳು ಒಳ್ಳೆಯ ಸಾಕು ಪ್ರಾಣಿಗಳ ಸಂಪತ್ತು ಜಾಸ್ತಿ ಆಗುತ್ತೆ. ಆ ಸಂಪತ್ತು ಜಾಸ್ತಿ ಆದಾಗ ಅದರಿಂದ ಹುಟ್ಟಿದ ಗೊಬ್ಬರದಿಂದಾಗಿ ಬೆಳೆ ಮತ್ತಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಬರುತ್ತೆ, ನಮ್ಗೆ ಒಳ್ಳೆಯ ಆಹಾರ ಸಿಗುತ್ತೆ. ಹೀಗೊಂದು ದೊಡ್ಡ ಸರ್ಕಲ್ ಇದೆ. ಇದೆಲ್ಲದರ ಹಿಂದೆ ಒಂದು ವಿಜ್ಞಾನ ಇದೆ. ಆ ವಿಜ್ಞಾನವನ್ನು ನಮಗೆ ಬೇಕಾದಂತೆ ಬಳಸಿಕೊಳ್ಳಬೇಕು ಅಂತನ್ನುವ ಆಲೋಚನೆಯಲ್ಲಿದ್ದವರು ದೈತ್ಯರು. ಆದರೆ ಅವರ ಕೈಗೆ ಸಿಕ್ಕಿದರೆ ಸ್ವಾರ್ಥಕ್ಕೆ ಬಳಕೆ ಆಗುತ್ತೆ ಹೊರತು ದೇವತೆಗಳು ರೀತಿ ಲೋಕಕ್ಕಾಗಿ ಬಳಕೆ ಮಾಡುವುದು ಅಭ್ಯಾಸ ಅವರಲ್ಲಿಲ್ಲ. ಆ ದೃಷ್ಟಿಯಿಂದ ಮೋಹಿನಿ ತನ್ನ ಚೆಲುವಾದ ರೂಪದಿಂದ ತಾನೇ ಬಡಿಸ್ತೇನೆ ಅಂತ ಹೇಳಿ ದೈತ್ಯರಿಗೆ ವಂಚಿಸಿ ದೇವತೆಗಳಿಗೆ ಬಡಿಸಿದ್ಲು. ಆದರೆ ಅದರ ಮಧ್ಯದಲ್ಲಿ ಒಬ್ಬ ಸೇರಿಕೊಂಡ ರಕ್ಕಸ ದೇವತೆಗಳ ರೂಪವನ್ನು ತೊಟ್ಟು ಕೂತಿದ್ದವನನ್ನು ಚಂದ್ರ ಮತ್ತು ಇಂದ್ರ ಇಬ್ಬರು ನೋಡಿ ಕೈಚಾಚಿದಾಗ ತನ್ನ ಕೈಯಲ್ಲಿ ಇದ್ದಂತಹ ಚಕ್ರದಿಂದಲೇ ಆ ಕ್ಷಣದಲ್ಲಿ ತಲೆಯನ್ನು ಉರುಳಿಸಿದ್ದಾಳೆ. ಹಾಗೆ ಬೇರೆ ಬೇರೆಯಾದ ರುಂಡ ಮತ್ತು ಮುಂಡ ಅದು ರಾಹುಕೇತುಗಳಾಯಿತು ಅಂತ ಮುಂದಿನ ಕಥೆ ಹೇಳಿ ಅವರಿಬ್ಬರು ತಮಗೆ ಚಾಡಿ ಹೇಳಿದ್ರಿಂದಾಗಿ ಅದ ಅನರ್ಥಕ್ಕೆ ಪರಿಹಾರವಾಗಿ ನಾವು ಯಾವಾಗಲೂ ಅವರನ್ನು ಗ್ರಹಿಸಬೇಕು, ಅದೇ ನಮಗೆ ಗ್ರಹಣ ಅಂತಾಗುತ್ತೆ ಅಂತ. ನಮ್ಮ ಕಾಲದಲ್ಲಿ ಯಾರಾದರೂ ಒಳ್ಳೆಯ ಚಿಂತನೆಯನ್ನು ನಡೆಸಿದ ಅಂದರೆ ಅದು ಅವರು ಆತ್ಮಿಕವಾದ ಸಿದ್ಧಿಗೆ ಮತ್ತು ಮಾನಸಿಕವಾದ ಪುಷ್ಟಿಗೆ ಕಾರಣ ಆಗುತ್ತೆ ಅಂತ. ಅಂಥ ಕಾಲದಲ್ಲಿ ಮಾನಸಿಕ ಸ್ಥಿತಿಯಲ್ಲಿ ಗಟ್ಟಿ ನಿಲ್ಲಬೇಕು ಅಂದರೆ ಹೊಟ್ಟೆಗೆ ಸ್ವಲ್ಪ ಅನ್ನ ಕಮ್ಮಿ ಹಾಕಬೇಕು ಅಂತ ಅನ್ನೋದನ್ನೇ ಅವರು ಉಪವಾಸ ಅಂದರು. ಉಪವಾಸ ಅಂದರೆ ತಿನ್ನಬಾರ್ದು ಅನ್ನೋದಕ್ಕೆ ಆ ಹೊತ್ತಿಗಿಂತ ಒಂದು 8-9 ಗಂಟೆ ಮುಂಚೆ ಖಾಲಿ ಇರಬೇಕು ಅಂತ ಅಷ್ಟೇ, ತಿನ್ನಲೇಬಾರದು ಅಂತ ಅನ್ನೋದು ಅಭಿಪ್ರಾಯ ಅಲ್ಲ. ಹಾಗಾಗಿ ಆ ಸಮಯದಲ್ಲಿ ಯಾರಾದರೂ ಏನಾದರೂ ಜಪಿಸಿದರೆ ಅದು ಯಾವುದೇ ಮಾತಿರ್ಬೋದು, ಯಾವುದೇ ಭಾಷೆಯಲ್ಲಿರ್ಬೋದು, ಯಾವುದೇ ಚಿಂತನೆಯಲ್ಲಿರ್ಬೋದು, ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದರಿಂದ ಒಳ್ಳೆಯ ಪರಿಣಾಮವನ್ನು ಲೋಕಕ್ಕೆ ನಾವು ಪಡೀಲಿಕ್ಕೆ ಬರುತ್ತೆ ಅಂತ. ಹೀಗೆ ರಾಹುಕೇತುಗಳು ಸೂರ್ಯಚಂದ್ರರನ್ನು ಗ್ರಹಿಸುವುದಕ್ಕೆ ವರವನ್ನು ಕೇಳಿಕೊಂಡು ಆ ಕಾಲದಲ್ಲಿ ಭಕ್ತರಿಗೆ ಮಾಡಿದಂತಹ ಒಳ್ಳೆಯ ಕೆಲಸಕ್ಕೆ ಅನಂತ ಫಲ ಸಿಗಲಿ ಅಂತಲೂ ಪ್ರಾರ್ಥಿಸಿದರು. ಆದರೆ ಸೂರ್ಯ ನಿರಂತರ ತಾನೊಬ್ಬನೇ ಈ ಸ್ಟ್ರಗಲ್ಗಳನ್ನು ಅನುಭವಿಸಬೇಕು ಅನ್ನೋ ಕಾರಣಕ್ಕಾಗಿ ಸಿಟ್ಟುಕೊಂಡಿದ್ದ. ಇಡೀ ಇದರ ಹಿನ್ನೆಲೆಯಲ್ಲಿ ಮುಖ್ಯವಾದ ಒಂದು ಭಾಗ ಇರುವುದು ವಾಸುಕಿ ಈ
ಸಮುದ್ರ ಮಥನದ ಕಾಲದಲ್ಲಿ ತನ್ನನ್ನೇ ಮೈಯೊಡ್ಡಿಕೊಂಡು ಮಥನಕ್ಕೆ ಕಾರಣವಾಗಿ ನಿಂತ ಅನ್ನುವುದು ಮತ್ತೆ ಮುಂದಿನ ಸರ್ಪಯಾಗದ ಕಾರಣ ಅನ್ನುವುದು ಹೇಗೆ ಅಂತ ಅನ್ನೋದು ನಮಗೆ ಇಲ್ಲಿರುವ ಸಣ್ಣ ಲಿಂಕು ನೆನಪಿರಬೇಕು. ಹಾಗೆ ಆ ಲಿಂಕ್ನ ಯೋಚನೆಯನ್ನು ನಾವು ಮತ್ತೆ ಜರತ್ಕಾರುವಿನ ಕಥೆಯ ಜೊತೆಗೆ ಜೋಡಿಸಿಕೊಳ್ಳಿಕ್ಕೆ ಮತ್ತೆ ಸೇರೋಣ. ನಮಸ್ಕಾರ.